ಆತ್ಮೀಯ ಮಿತ್ರ ನಮಸ್ಕಾರ. ನಿಮ್ಗೆಲ್ರಿಗೂ ವಿವೇಕಮಾಲೆಯ ಈ ವಿವೇಕ ಪ್ರೇರಣೆಗೆ, ವಿವೇಕ ಕಿರಣಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದೆ. ಸ್ವಾಮಿ ವಿವೇಕಾನಂದರು ತಮ್ಮ ವಿಶ್ರಾಂತಿಯ ದಿನವನ್ನ ನ್ಯೂಯಾರ್ಕ್ನಲ್ಲಿ ಎಲ್ಲಿ ಕಳಿಲಿಕ್ಕೆ ಅಂತ ಹೋಗಿದ್ರು ಅಂತ. ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋದಾಗ ಅಲ್ಲಿ 12 ಜನ ತಮ್ಮ ಶಿಷ್ಯರೊಂದಿಗೆ ಯಾರು ಆಧ್ಯಾತ್ಮಿಕ ಚಿಂತನೆಗೋಸ್ಕರ ಆತುರರಾಗಿದ್ದಾರೋ, ಅದನ್ನು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೋ ಅಂಥವರಿಗೋಸ್ಕರ ಅವ್ರು ವಿಶೇಷವಾಗಿರುವಂಥ ಟ್ರೈನಿಂಗ್ ಸೆಷನ್ಸ್ ಮಾಡ್ತಾ ಇದ್ರು ಅಂತ. ವಾಸ್ತವವಾಗಿ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋಗಿದ್ದು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಅಂತ. ಸಾರಾ ಎಲೆನ್ ವಾಲ್ಡೋ ಅಂತ, ಮುಂದೆ ಆಕೆ ಸಿಸ್ಟರ್ ಹರಿದಾಸಿ ಅಂತ ಕರೆಯಲ್ಪಡ್ತಾಳೆ. ಆಕೆ ಸ್ವಾಮಿ ವಿವೇಕಾನಂದರಿಗೆ ಒಂದು ವಿಶೇಷವಾದ ಎಕ್ಸ್ಟೆಂಡೆಡ್ ಕಾಟೇಜ್ ಅನ್ನು ಮಾಡಿಕೊಟ್ಟು ಅವರಿಗೆ ಪ್ರೈವಸಿಗೆ, ಅವರಿಗೆ ವಿಶ್ರಾಂತಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ಲು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತಂದ್ರೆ, ಸ್ವಾಮೀಜಿ ಹೋಗಿದ್ದು ವಿಶ್ರಾಂತಿಗೆ ಅಂತ. ಅವರ ಆ ಅದ್ಭುತವಾಗಿರುವಂಥ ವಾತಾವರಣವನ್ನು ನೋಡಿ ಮೈ ಮರೆತು ಬಿಟ್ರು. ಏನು ಸುಂದರವಾಗಿರುವಂಥ, ಯಾವುದೋ ಒಂದು ಪಿಕ್ಚರ್ ಹಾಕಿದಂತೆ ಕಾಣುವಂಥ ಅದ್ಭುತವಾಗಿರುವಂಥ ಆ ಜಾಗವನ್ನು ನೋಡಿ ಸ್ವಾಮೀಜಿ ಎಷ್ಟು ಮೈ ಮರೆತು ಬಿಟ್ರು ಅಂತಂದ್ರೆ, ನನ್ನ ಅತ್ಯುತ್ತಮವಾದ ದಿನಗಳಿವು ಅಂತ ಸ್ವಾಮೀಜಿ ಕರೆಯುವಷ್ಟರ ಮಟ್ಟಿಗೆ. ಅದೇ ಸ್ವಾಮೀಜಿ ಅಲ್ಲಿ 12 ಜನ ಶಿಷ್ಯರೊಂದಿಗೆ ಮಾತನಾಡ್ತಾ ಎಂಥ ಅದ್ಭುತವಾದ ವಿಚಾರಧಾರೆಗಳ ಚರ್ಚೆ ಆಯಿತು. ಅದಕ್ಕೆ ನಾನು ಹೇಳೋದು, ಮಹಾಪುರುಷರು ವಿಶ್ರಾಂತಿ ತಗೊಳ್ತಾರೆ ಅಂತಂದ್ರೂ ಅದು ಇನ್ನೊಂದು ಬಗೆಯ ಜ್ಞಾನ ಪ್ರವಾಹಕ್ಕೆ ಕಾರಣ. ಸ್ವಾಮಿ ವಿವೇಕಾನಂದರಂತೂ ಅವರು ಓಡಾಡಿದಾಗ ಜ್ಞಾನ ಪ್ರವಾಹ, ಅವರು ಕುಳಿತಾಗ ಜ್ಞಾನ ಪ್ರವಾಹ, ವಿಶ್ರಾಂತಿಗೆ ಅಂತ ಹೋದ್ರೆ ಜ್ಞಾನ ಪ್ರವಾಹ, ಅವರು ಎಲ್ಲಾದರೂ ಪ್ರವಾಸಕ್ಕೆ ಹೋದ್ರೆ ಅಲ್ಲಿ ಜ್ಞಾನ ಪ್ರವಾಹ. ಬರೀ ಭಾಷಣ ಮಾಡಿದ್ರೆ ಮಾತ್ರ ಅಲ್ಲ, ಅವರು ನಿಂತಾಗ, ನಡೆದಾಗ ಎಲ್ಲ ಸಂದರ್ಭಗಳಲ್ಲೂ ಅವರಿಂದ ಓತಪ್ರೋತವಾಗಿ ವಿಚಾರಧಾರೆ ಹರಿತಾ ಇತ್ತು. ಅವ್ರು ಪರಿವ್ರಾಜಕರಾಗಿದ್ದಾಗ ಕೆಲವೊಂದು ಘಟನೆಗಳು ವಿಶೇಷವಾಗಿ ಮಡ್ರಾಸ್ನಲ್ಲಿ ನಡೆದಿದ್ದು. ಮಡ್ರಾಸ್ನಲ್ಲಿ ಸಿಕ್ಕಾಪಟ್ಟೆ ತರುಣರು ಸ್ವಾಮಿ ವಿವೇಕಾನಂದರಿಗೆ ಸಿಕ್ಕಿದ್ರು. ಪ್ರಾಬಬ್ಲಿ ಇಡೀ ದೇಶದಲ್ಲಿ ಹೆಚ್ಚು ತರುಣರು ಅವರು ಪಾಪ್ಯುಲರ್ ಆಗೋಕ್ಕಿಂತ ಮುಂಚೆ ಎಲ್ಲಿ ಸಿಕ್ಕಿದ್ರು ಅವೆಲ್ಲದರನ್ನು ಕೂಡ ಹಾಕಿದ್ರೆ ಮಡ್ರಾಸ್ನಲ್ಲಿ ಜಾಸ್ತಿ. ಬುದ್ಧಿವಂತ ತರುಣ ವರ್ಗ ಅವ್ರ ಹಿಂದೆ ಮಡ್ರಾಸ್ನಲ್ಲಿ ಬಂತು. ಮಡ್ರಾಸ್ನಲ್ಲಿ ಸಿಂಗಾಲವೇಲು ಮುದಲಿಯಾರ್ ಅಂತ ಒಬ್ಬ ಪ್ರೊಫೆಸರ್, ಅವರು ಸ್ವಾಮಿ ವಿವೇಕಾನಂದರ ಹತ್ರ ಬಂದರು. ವಿವೇಕಾನಂದರನ್ನ ಪ್ರಶ್ನೆ ಕೇಳಬೇಕು ಅಂತ ಕ್ರಿಶ್ಚಿಯನ್ ವಿಚಾರಗಳಿಂದ ಪ್ರಭಾವಿತರಾಗಿದ್ದಂಥ ಈ ಮುದಲಿಯಾರ್ ವಿವೇಕಾನಂದರ ಹತ್ರ ಬಂದರು. ವಿವೇಕಾನಂದರು ಬರೀ ಚರ್ಚೆ ಮಾಡ್ತಾ ಮಾಡ್ತಾ ಆರಂಭದ ಸ್ವಲ್ಪ ಹೊತ್ತಿನಲ್ಲೇ ಅವರ ಪರಿಪೂರ್ಣ ಬತ್ತಳಿಕೆ ಖಾಲಿಯಾಗೋಯ್ತು. ಇನ್ನೇನೂ ಇಲ್ಲ ಮುದಲಿಯಾರಿಗೆ ವಿವೇಕಾನಂದರನ್ನ ಪ್ರಶ್ನೆ ಕೇಳಲಿಕ್ಕೆ, ಅವರನ್ನು ಎದುರಿಸ್ಲಿಕ್ಕೆ. ಕೊನೆಗೆ ಅವರು ಸರೆಂಡರ್ ಆಗ್ಬಿಟ್ರು. ಅದಕ್ಕೆ ವಿವೇಕಾನಂದರು ಯಾವಾಗಲೂ ಹೇಳ್ತಿದ್ರು, ಸೀಸರ್ ಸೆಡ್, ಐ ಕೇಮ್, I saw and I conquered. But Kiddy came, he saw and he was conquered ಅಂತ ಸ್ವಾಮಿ ವಿವೇಕಾನಂದರು ಯಾವಾಗಲೂ ತಮಾಷೆ ಮಾಡ್ತಿದ್ರು. ಆ ಥರ ಒಂದಷ್ಟು ವಿದ್ಯಾರ್ಥಿಗಳು ಮಡ್ರಾಸ್ನಲ್ಲಿ ಸ್ವಾಮಿ ವಿವೇಕಾನಂದರನ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ಅದರಲ್ಲಿ ಒಬ್ಬ ಹುಡುಗ ವಿವೇಕಾನಂದರನ್ನ ಪ್ರಶ್ನೆ ಮಾಡಬೇಕು ಅಂತ ಬಂದವರು. ಹೇಗೆ ವಿವೇಕಾನಂದರು ಮತ್ತು ಅವ್ರ ಟೀಮು ರಾಮಕೃಷ್ಣರನ್ನ ಪ್ರಶ್ನೆ ಮಾಡಬೇಕು ಅಂತ ಹೋಗಿತ್ತೋ, ಇಲ್ಲಿ ವಿವೇಕಾನಂದರನ್ನು ಪ್ರಶ್ನೆ ಮಾಡಲಿಕ್ಕೆ ಅಂತ ಬಂದಿದ್ರು. ವಿವೇಕಾನಂದರು ಅವ್ರು ಬಂದಾಗ ಒಂದು ಚೇರ್ ಮೇಲೆ ಕುಳಿತು ಹುಕ್ಕ ಎಳಿತಾ ಕೂತಿದ್ರು. ನೋಡಿದ ತಕ್ಷಣ ಗಾಬರಿ ಆಗ್ಬಿಟ್ರು ಅವರು. ಇಲ್ಲೆಲ್ಲ ಸಾಂಪ್ರದಾಯಿಕವಾಗಿರುವಂತ ಈ ವ್ಯವಸ್ಥೆ ಅಲ್ವಾ, ಹುಕ್ಕ ಸೇರ್ತಾ ಇದ್ದಂತ ಒಬ್ಬ ಸಾಧು ಅನ್ಕೊಂಡು ಗಾಬರಿ ಆದರೂ ಈ ವ್ಯಕ್ತಿಯನ್ನ ಪ್ರಶ್ನೆ ಮಾಡಬೇಕು ಅಂತ ಅವ್ರು ಕೇಳಿದ್ರು. ದೇವರು ಅಂದ್ರೆ ಯಾರು, ದೇವರಂದ್ರೆ ಏನು, ಒಂದು ಡೆಫಿನೇಷನ್ ಕೊಡಿ ಅಂತ. ಸ್ವಾಮಿ ವಿವೇಕಾನಂದರು ಏನೂ ಮಾತಾಡಲಿಲ್ಲ. ಸ್ವಲ್ಪ ಹೊತ್ತು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಎನರ್ಜಿ ಅಂದ್ರೆ ಏನು ಅಂತ ಕೇಳಿದ್ರು. ಈ ಹುಡುಗರು ಕಕ್ಕಾಬಿಕ್ಕಿ ಆಗ್ಬಿಟ್ರು. ಅವರು ಕಾಲೇಜಿಗೆ ಹೋಗುವಂಥ ಹುಡುಗರು, ಸೈನ್ಸ್ ವಿದ್ಯಾರ್ಥಿಗಳು, ಎನರ್ಜಿ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ. ಎನರ್ಜಿಯ ಪರಿಕಲ್ಪನೆಗಳನ್ನ, ಎನರ್ಜಿ ಹೇಗೆ ಕೆಲಸ ಮಾಡುತ್ತೆ ಎಲ್ಲ ಗೊತ್ತು, ಡೆಫಿನೇಷನ್ ಗೊತ್ತಿಲ್ಲ, ಡೆಫಿನೇಷನ್ ಕೊಡ್ಲಿಕ್ಕಾಗೋದಿಲ್ಲ. ತಕ್ಷಣ ಸ್ವಾಮೀಜಿ ಹೇಳಿದ್ರು, ಎನರ್ಜಿ ಅನ್ನೋ ಸಾಮಾನ್ಯ ಪದಕ್ಕೆ ಡೆಫಿನೇಷನ್ ಗೊತ್ತಿಲ್ಲ ಕಣ್ರೋ ನಿಮ್ಗೆ, ಇನ್ ದೇವರ ಡೆಫಿನೇಷನ್ ಏನ್ ತಿಳ್ಕೊಳ್ತೀರಾ ಅಂದ್ರು. 50% ಅವ್ರ ಅಹಂಕಾರ ಸತ್ತೋಯ್ತು. ವಿವೇಕಾನಂದರು ತಮ್ಮ ಬುಡಕ್ಕೆ ಬಂದ್ಬಿಟ್ರಲ್ಲ. ಕೊನೆಗೆ ವಿವೇಕಾನಂದರು ಎನರ್ಜಿ ಅಂದ್ರೆ ಏನು, ದೇವರು ಅಂದ್ರೆ ಏನು, ಇವೆಲ್ಲವನ್ನು ವಿವರಿಸುವಾಗ ಅಷ್ಟು ಹುಡುಗರು ಕ್ಲೀನ್ ಬೋಲ್ಡ್. ಇದು ಎಷ್ಟು ಬೇಗನೆ ಸ್ಪ್ರೆಡ್ ಆಯಿತು ಅಂತಂದ್ರೆ, ವಿವೇಕಾನಂದರು ಬರೀ ಧಾರ್ಮಿಕ ವಿಚಾರದವರಷ್ಟೇ ಅಲ್ಲ, ಅವರಿಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಕೂಡ ಇದೆ ಅಂತ ಅಲ್ಲಿನ ಜನ ಒಪ್ಕೊಳ್ಳಿಕ್ ಸಾಧ್ಯ ಆಯಿತು ಅಂತ. ಇದು ಬಹಳ ವಿಶಿಷ್ಟವಾಗಿರುವಂಥ ಸಂಗತಿ ಸ್ವಾಮಿ ವಿವೇಕಾನಂದರ ವಿಚಾರದಲ್ಲಿ. ಹೀಗಾಗಿ ಸ್ವಾಮಿ ವಿವೇಕಾನಂದರು ತುಂಬಾ ಡೈನಮಿಕ್ ಅಂತ ನಮ್ಗೆಲ್ಲ ಅನ್ಸೋದು. ಫೈನ್, ನಾವು ವಿವೇಕಮಾಲೆ ಧರಿಸಿದ್ದೀವಿ, ವಿವೇಕಾನಂದರ ವಿಚಾರವನ್ನು ತಿಳ್ಕೊಳ್ತಿದ್ದೀವಿ, ವಿವೇಕಾನಂದರು ನಮ್ಮ ಹೃದಯದೊಳಗೆ ಆವರಿಸ್ಕೊಳ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ನಿನ್ನೆ ಒಂದು ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದೆ, ದಂಡ ಹೇಳ್ಕೊಟ್ಟಿದ್ದೆ. ಇವತ್ತು ಇನ್ನೊಂದು ದಂಡ ಹೇಳ್ಕೊಡ್ತೀನಿ. ಬಹಳ ಸಿಂಪಲ್ ಅಂತ ಹೇಳ್ಬೋದು,
ಸಿಂಪಲ್ ಏನಲ್ಲ, ಸ್ವಲ್ಪ ಟಫ್ ಆಗುತ್ತೆ, ಮಾಡ್ಬೋದು. ನಾನು ತೋರಿಸ್ತೀನಿ ಹೇಗೆ ಅಂತ. ದಂಡದ ಶೈಲಿಯಲ್ಲೇ ನಿಂತ್ಕೊಳ್ಳಿ. ನೆನ್ನೆ ನಾವು ದಂಡ ಮಾಡಿದಾಗ ಹೀಗೆ ಮಾಡಿ ಹೀಗೆ ಬಂದಿದ್ವಲ್ಲ, ಈಗ ನಾವು ಕಾಲನ್ನ ಈ ಕೈನ ಪಕ್ಕಕ್ಕಿಡಿ, ಈ ಎದೆಯನ್ನು ಮುಟ್ಟಿಸಿ. ಇದು ಈ ದಂಡದ ಶೈಲಿ. ಕಾಲನ್ನ ಸಾಧ್ಯವಾದಷ್ಟು ಈ ಕೈಗೆ ಪ್ಯಾರಲ್ ಆಗಿ ತಂದಿಡಿ. ಕೆಲವರು ಇಲ್ಲೇ ಮಾಡ್ಬಿಡ್ಬೋದು, ಬಟ್ ಕಾಲು ಇಲ್ಲಿಗೆ ಬಂದಾಗ ಇದು ಕೆಳಗೆ ಹೋಗೋದು ಬಹಳ ಕಷ್ಟ, ಇಲ್ಲಿವರೆಗೂ ಬರಲಿ. ಹಾಗೆ ಈ ಕಾಲನ್ನು ಇಲ್ಲಿಗೆ ತಗೊಂಬನ್ನಿ, ಎದೆಯನ್ನು ಆದಷ್ಟು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡಿ. ಎಕ್ಸಸೈಸು ಸುಲಭ ಏನಲ್ಲ, ತೀರಾ ಕಷ್ಟನೂ ಅಲ್ಲ. ಯಾರು ನಿರಂತರವಾಗಿ ಮಾಡ್ತಾರೋ, ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅವ್ರು ಮಾಡ್ಬೋದು. ಈ ಎಕ್ಸಸೈಸ್ ತುಂಬ ಈ ಭಾಗಕ್ಕೆಲ್ಲ ಒಳ್ಳೆ ಸ್ಟ್ರೆಚ್ ಕೊಡುತ್ತೆ. ಈ ಪೋರ್ಷನ್ನ ಚೆನ್ನಾಗಿ ಎಳೆಯುತ್ತೆ, ಈ ಎರಡು ಭಾಗಗಳನ್ನು, ಮತ್ತು ಈ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಈ ಥರದೊಂದು ಎಕ್ಸರ್ಸೈಸು ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ನಾನು ಕಳೆದ 8-10 ದಿನಗಳಲ್ಲಿ ಭಿನ್ನ ಭಿನ್ನ ಸ್ವರೂಪದ ಎಕ್ಸರ್ಸೈಸ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಾನು ತೋರಿಸಿದಷ್ಟನ್ನೇ ಮಾಡಬೇಕು ಅಂತಿಲ್ಲ, ಮತ್ತು ತೋರಿಸಿದ ಒಂದನ್ನೇ ಅವತ್ತಿನ ದಿನ ಮಾಡಬೇಕು ಅಂತಿಲ್ಲ. ಈ ಹಿಂದೆ ಏನೇನು ಹೇಳ್ಕೊಟ್ಟಿದ್ದೀವೋ ಅವೆಲ್ಲವನ್ನೂ ಸೇರಿಸ್ಕೊಂಡು ಅದಕ್ಕೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡುವಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ. ನಿನ್ನೆ ನಾನು ಕೇಳಿದ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ವಿಶ್ರಾಂತಿಗೆ ಅಂತ ಹೋದ ಜಾಗ ಯಾವುದು, ಆ ಜಾಗದಲ್ಲಿ ಅವರು 12 ಜನ ಶಿಷ್ಯರಿಗೆ ಟ್ರೈನ್ ಮಾಡಿದ್ರು ಅಂತ. ಆ ಜಾಗದ ಹೆಸರು 1000 ಐಲ್ಯಾಂಡ್ ಪಾರ್ಕ್, ಸಹಸ್ರ ದ್ವೀಪೋದ್ಯಾನ ಅಂತ. 1895 ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋಗಿದ್ರು. ಅಲ್ಲೊಂದು ಕೆಲವು ದಿನಗಳ ಕಾಲ ತಮ್ಮ 12 ಶಿಷ್ಯರೊಂದಿಗೆ ಇದ್ದರು. ಅದಾದ ಕೆಲವು ವರ್ಷಗಳಲ್ಲಿ, ಕೆಲವು ದಶಕಗಳ ನಂತರ ರಾಮಕೃಷ್ಣಾಶ್ರಮ ಆ ಜಾಗವನ್ನು ತಾನು ಕೊಂಡುಕೊಂಡು ವಿವೇಕಾನಂದ ಕುಟೀರ ಬಹುಶಃ ಅಲ್ಲಿ ಅದನ್ನು ನಿರ್ಮಾಣ ಮಾಡ್ತು. ವಿವೇಕಾನಂದರು ಅಲ್ಲಿಗೆ ಬಂದಿದ್ದ ಶತಮಾನೋತ್ಸವವನ್ನು ಸರ್ವಧರ್ಮ ಸಮ್ಮೇಳನದ ಸ್ವರೂಪದಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತು. ಈಗಲೂ ಕೂಡ ಅಲ್ಲಿ ಬೇಸಿಗೆ ಕಾಲದಲ್ಲಿ ಒಂದಷ್ಟು ಜನರಿಗೆ ವೇದಾಂತದ ತರಗತಿಗಳು ನಡೀತವೆ. ರಾಮಕೃಷ್ಣಾಶ್ರಮದ ನ್ಯೂಯಾರ್ಕ್ನ ಬ್ರಾಂಚ್ ಏನಿದೆ ಅದು ಅದನ್ನು ನಡೆಸುತ್ತೆ. ಸೊ ಇದು 1000 ಐಲ್ಯಾಂಡ್ ಪಾರ್ಕ್, ಅದನ್ನು ಕನ್ನಡದಲ್ಲಿ ಸಹಸ್ರ ದ್ವೀಪೋದ್ಯಾನ ಅಂತ ಕರೀತಾರೆ. ಬಹಳ ಸುಂದರವಾಗಿರುವಂಥ ಜಾಗ. ನಿನ್ನೆ ಎಕ್ಸರ್ಸೈಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿ ಇದಕ್ಕೆ ಉತ್ತರ ಕಳಿಸ್ಕೊಟ್ಟಿರೋದು ಚೈತನ್ಯ ಹಾದಿಮನಿ, ವಿಜಯಪುರದ ಹೆಣ್ಮಗಳು, 19 ವರ್ಷದ ಹುಡುಗಿ. ಪ್ರಾಬಬ್ಲಿ ಅವಳ ಎಕ್ಸರ್ಸೈಸ್ನ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ರೆ ಅದು ಹಾಸ್ಟೆಲ್ನಲ್ಲಿ ಇದ್ದಂತೆ ಕಾಣುತ್ತೆ. ಕಂಗ್ರ್ಯಾಚುಲೇಷನ್ಸ್ ಕಣಮ್ಮ, ನೀನು ಎಕ್ಸರ್ಸೈಸು ಭಾಳ ಚೆನ್ನಾಗಿ ಮಾಡಿದ್ಯಾ, ಉತ್ತರ ಪರ್ಫೆಕ್ಟ್ ಆಗಿದೆ. ಬಟ್ ಬರೀ ಉತ್ತರ ಮಾತ್ರ ಕೊಡಬೇಡ, ಆ ಉತ್ತರದ ಹಿಂದೆ ಮುಂದೆ ಇರುವಂಥ ಆ ವಿವರಗಳನ್ನು ಸ್ವಲ್ಪ ಓದುವ ಪ್ರಯತ್ನ ಮಾಡು. ವಿವೇಕಾನಂದರು ಆವರಿಸಿಕೊಳ್ತಾರೆ ನಿನ್ನನ್ನು. ಒಮ್ಮೆ ಈ ವಯಸ್ಸಿನಲ್ಲಿ 19, 15ರಿಂದ 25 ನಡುವೆ ಸ್ವಾಮಿ ವಿವೇಕಾನಂದರು ಆವರಿಸಿಕೊಂಡ್ರೆ ಈ ಬದುಕು ಅತ್ಯದ್ಭುತವಾಗಿರುತ್ತೆ. ಈ ಕಾರಣಕ್ಕೋಸ್ಕರ ನಾನು ಆ ಹೆಣ್ಮಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾವುದಾದ್ರೂ ವಿವೇಕಾನಂದರು ಹೇಳ್ತಿದ್ರಲ್ಲ, ಸೇವೆ ಮತ್ತು ತ್ಯಾಗ ನಮ್ಮ ಬದುಕನ್ನು ರೂಪಿಸುತ್ತೆ ಅಂತ, ಹಾಗೆ ಯಾವುದಾದ್ರೂ ಸೇವಾ ಆಕ್ಟಿವಿಟೀಸ್ನಲ್ಲಿ ನಮ್ಮ ಜೊತೆ ಎಲ್ಲಾದರೂ ಭಾಗವಹಿಸುವ ಅವಕಾಶ ಸಿಕ್ಕಾಗ ದಯಮಾಡಿ ಭಾಗವಹಿಸು. ನಾವೆಲ್ಲರೂ ಸೇರಿಕೊಂಡು ಈ ರಾಷ್ಟ್ರವನ್ನು ಸಮರ್ಥವಾಗಿ ಕಟ್ಟುವಂಥ ಪ್ರಯತ್ನ ಮಾಡೋಣ. ಇನ್ನು ನಾನು ಇವತ್ತಿನ ಪ್ರಶ್ನೆ ಕೇಳಬೇಕಾಗಿರೋದು, ಸೋದರಿ ನಿವೇದಿತಾ ನಿಮ್ಗೆಲ್ರಿಗೂ ಗೊತ್ತಿದೆ. ಆಕೆ ಮೂಲತಃ ಐರ್ಲೆಂಡಿನ ಹೆಣ್ಮಗಳು, ಮಾರ್ಗರೆಟ್ ನೋಬಲ್ ಅಂತ ಆಕೆಯ ಹೆಸರು. ಮಾರ್ಗರೆಟ್ ನೋಬಲ್ ಸೋದರಿ ನಿವೇದಿತಾ ಆಗಿದ್ದು ಯಾವಾಗ? ಅರ್ಥ ಆಯ್ತಾ? ಮಾರ್ಗರೆಟ್ ನೋಬಲ್ ಸೋದರಿ ನಿವೇದಿತಾ ಅನ್ನೋ ಹೆಸರನ್ನು ಪಡ್ಕೊಂಡಿದ್ದು ಯಾವಾಗ? ನಾನು ಈ ಘಟನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಸ್ವಾಮಿ ವಿವೇಕಾನಂದರು ಅವಳಿಗೆ ಬೇಲೂರು ಮಠದಲ್ಲಿ ದೀಕ್ಷೆಯನ್ನು ಕೊಟ್ಟು, ಶ್ರೈನಿಗೆ ಕರ್ಕೊಂಡು ಹೋಗಿ, ಅಂದರೆ ಮಂದಿರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆಕೆಗೆ ದೀಕ್ಷೆಯನ್ನು ಕೊಟ್ಟು ಅವಳಿಗೆ ನಿವೇದಿತಾ ಅನ್ನುವಂಥ ಹೆಸರನ್ನು ಕೊಟ್ಟರು. ಘಟನೆ ಭಾಳ ರೋಚಕವಾಗಿದೆ. ನಾನು ಘಟನೆ ನಾಳೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ನೀವು ನನಗೆ ಹೇಳಬೇಕಾಗಿರೋದು, ಯಾವತ್ತೂ ಆಕೆಗೆ ಆ ದೀಕ್ಷೆ ಆಯಿತು, ಮಾರ್ಗರೆಟ್ ನೋಬಲ್ ಯಾವತ್ತೂ ನಿವೇದಿತಾ ಆದ್ಲು ಅನ್ನುವಂಥ ಈ ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಬಯಸ್ತೀನಿ. ನೀವು ಬರೀ ಉತ್ತರ ಕೊಟ್ಟರೆ ಆಗಲಿಲ್ಲ, ಎಕ್ಸರ್ಸೈಸ್ ಮಾಡ್ತಾ ಅದರ ಜೊತೆಗೆ ಉತ್ತರವನ್ನು ಕೊಡಿ.
ಉತ್ತರ ಕೊಟ್ಟವರಿಗೆ ಬಹುಮಾನ ಇದೆ. ನಾನು ನಾಳೆಯಿಂದ ಎಲ್ರಿಗೂ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನಾನು ಅದಕ್ಕೆ ಕೊಡಬೇಕಾಗಿರೋ ಬಹುಮಾನವನ್ನು ತಂದಾಯಿತು. ನಾಳೆಯಿಂದ ಡಿಸ್ಪ್ಯಾಚ್ ಮಾಡ್ತೀವಿ. ಇನ್ನು ಕೆಲವೇ ದಿನಗಳಲ್ಲಿ ಬಹುಮಾನ ವಿಜೇತರಿಗೆ ಎಲ್ಲರಿಗೂ ಬಹುಮಾನ ಸಿಗುತ್ತೆ. ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಮರ್ಪಿಸ್ತೀನಿ. ವಿಶೇಷವಾಗಿ ಚೈತನ್ಯ, ಅಭಿನಂದನೆಗಳು. ಮತ್ತೆ ನಾಳೆ ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನೀವು ಉತ್ತರ ಕಳಿಸ್ಬೇಕಾಗಿರುವಂಥ ನಂಬರ್ 7019010048 7019010048. ಕಾಯ್ತಾ ಇರ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.